ಅಕ್ಕನಿಗೆ ಬಿಟ್ಟು ಕೊಟ್ಟ ಅಣ್ಣ. ಹಾಯ್ ಗೈಸ್, ವೇಸ್ಟ್ ಗೈಸ್, ಏನು ಬೆಲ್ ಹೊಡೆದಿಲ್ಲ ಗೈಸ್. ಗೈಸ್ ಇವ್ರು ಯಾವುದು ಬೆಲ್ ಹೊಡೆದಿಲ್ಲ. ಕೀರ್ತಿ ಸಾಕಾಸು, ಕೈ ಬಿಡು ಎರಡು ನೋಡೋಣ. ಸ್ನ್ಯಾಪ್ಗೋಸ್ಕರ ನೋಡಿ ಗೈಸ್ ಇವರು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ನಾನು ಪ್ರಿಪ್ರೇಷನ್ ಅಂತ ಸ್ವಲ್ಪ ಹಾಕಿದ್ದೆ. ಸೊ ದೆನ್ ಈ ವ್ಲಾಗು ಅದ್ರ ಕಂಟಿನ್ಯೂಷನ್ ಆಗಿರುತ್ತೆ. ಸೊ ನಾವು ಎಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ನೋಡ್ತೀರಾ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗೈಸ್ ಫೋಟೋಶೂಟ್ ನಡೀತಿದೆ ಇಲ್ಲಿ. ಬೇಗ ಹೊರಟಿರೋದ್ರಿಂದ ಮಾರ್ನಿಂಗ್ ವ್ಯೂ ಫುಲ್ ಇನ್ನು ಬಿಸಿಲು, ಲೈಟ್ ಆಗಿರೋ ಬಿಸಿಲಲ್ಲಿ ಇದ್ವಿ. ಆ್ಯಂಡ್ ಫೋಟೋಶೂಟ್ ವಾಸ್ ಅಲ್ಟಿಮೇಟ್ ಬಿಕಾಸ್ ಗ್ರೀನರಿ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಎಲ್ಲಿ ಬಂದಿದ್ದೀವಿ ಅಂದರೆ, ನಾವು ಬಂದಿದ್ದೆ ಹಸಿರು ಭೂಮಿ ಅನ್ನೋ ಒಂದು ಪ್ರಾಪರ್ಟಿಗೆ. ಸೊ ಹಸಿರು ಭೂಮಿ ಅನ್ನೋದು ಹೆಸರಲ್ಲೇ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಲಿಟ್ರಲಿ ದ ಏರಿಯಾ ಆ್ಯಂಡ್ ದ ಲೊಕೇಶನ್ ಆ್ಯಂಡ್ ದ ಸರೌಂಡಿಂಗ್ ವಾಸ್ ಫಿಲ್ಡ್ ವಿತ್ ಗ್ರೀನರಿ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಡಿದ್ದು ವೆಲ್ಕಮ್ ಡ್ರಿಂಕ್ಸ್ಗೆ. ಸೊ ವೆಲ್ಕಮ್ ಡ್ರಿಂಕ್ಸ್ ಬಂದು ಸ್ವಲ್ಪ ಜಲ್ಜೀರಾ ಟೈಪ್ ಸಮಥಿಂಗ್ ಕೊಟ್ಟಿದ್ರು. ಸೊ ಇಟ್ ವಾಸ್ ಗುಡ್. ಸ್ವಲ್ಪ ಎಲ್ಲರೂ ತೊಗೊಂಡು ಚೆಕ್ ಇನ್ ಆಗ್ತಾ ಇದ್ವಿ. ಸೊ ಚೆಕ್ ಇನ್ ಆಗ್ಕೊ ಮುಂಚೆ ಏನು ಮಾಡ್ತೀವಿ, ನಮ್ಮ ಅಕ್ಕ ಏನೋ ಮಾಡ್ತಾ ಇದ್ದು. ಸೊ ಲೆಟ್ಸ್ ಚೆಕ್ ದಟ್. ನೋಡು. ಅಂಕಲ್ ಎಲ್ಲ ಸಪೋರ್ಟಿವ್ ಆಗಿ ವಿಡಿಯೋ ಎಲ್ಲ ಹೇಳ್ಕೊಟ್ರು. ದೆನ್ ಅಲ್ಲಿಂದ ಸ್ವಲ್ಪ ಫೋಟೋ ಶೂಟ್ಸ್ ಇರುತ್ತಲ್ಲ ಲೇಡೀಸ್ದು, ಸ್ನ್ಯಾಪ್ಗೋಸ್ಕರ ನೋಡಿ ಗೈಸ್ ಇವರು. ನೋಡ್ರಿ ಇಲ್ಲಿ ನೋಡಿ ಕ್ಯಾಮ್ರಾ ಸೊ ಫೋಟೋ ಸೆಷನ್ಸ್ ಎಲ್ಲ ಆಯಿತು ಗೈಸ್. ಸೊ ನೆಕ್ಸ್ಟ್ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ನೋಡಬೇಕು, ಇನ್ನೂ ಡಿಸೈಡ್ ಆಯಿತು. ಫೋಟೋ ಸಾರಿ ಅಣ್ಣ, ಹಾಯ್ ಲೇಡೀಸ್ ಫೋಟೋ ಶೂಟ್ ನಡೀತಿದೆ ಗೈಸ್. ಇದು ದೊಡ್ಡ ಲೇಡಿ, ಇಲ್ಲಿ ಕೂತಿರೋ ದೊಡ್ಡ ಲೇಡಿ. ನೋಡಿ ಗೈಸ್ ಫೋಟೋಸ್ ಆಲ್. ಹೌದು ಅಂಕಲ್, ಚಲೋ ಬಂದು. ಸೊ ಗೈಸ್ ನಾವು ಇವಾಗ ನೆಕ್ಸ್ಟ್ ಹೋಗ್ತಾ ಇದೀವಿ. ಆಲ್ರೆಡಿ ಚಾಲು ಮಾಡಿದ್ರು ಅವರು. ಆಲ್ರೆಡಿ ಸಂಬಂಧನೇ ಇಲ್ಲ ಅವರಿಗೆ. ಡೆಡಿ ಹೆಂಗಿದೆ ರೆಸಾರ್ಟ್? ಸೂಪರ್ ಆಗಿದೆ ರೆಸಾರ್ಟ್. ಹೆಂಗೈತೆ ಡೆಡಿ ರೆಸಾರ್ಟ್? ತುಂಬಾ ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ದೀವಿ, ನೋಡೋಣ, ಎಂಜಾಯ್ ಮಾಡೋಣ. ಫಸ್ಟ್ ಟೈಮ್ ಅಂತ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಫಸ್ಟ್ ಟೈಮ್ ಬಂದಿದ್ದು ಗೈಸ್. ನಮ್ಮ ಬಿಟ್ಟೆಲ್ಲ ಬರ್ತಾರೆ ಅವರು, ಗ್ಯಾಂಗ್ ಅಲ್ಲಿ, ಅವ್ರ ಬಾಯ್ಸ್ ಗ್ಯಾಂಗ್ ಅಲ್ಲಿ. ಇಲ್ಲ ಗೈಸ್, ಬಂದಿರೋದು ಇದು ಫಸ್ಟ್ ಟೈಮ್. ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಗೈಸ್. ನೋಡಿ ಗೈಸ್, ನನ್ನಿಂದ ಅವರು ಗೈಸ್. ಸೊ ಎಲ್ಲ ತಿನ್ನಕ್ಕೆ ಹೋಗ್ತಾ ಇದೀವಿ. ಸೊ ಡೈನಿಂಗ್ ಇಸ್ ಲೈಕ್ ಚಲೋ ಐತಿ. ಸೊ ಎಲ್ಲರೂ ಬರ್ತಿದ್ದಾರೆ. ಇವ್ ನೋಡ್ರಿ ನಾಚ ಬರೋವಾಗೆಲ್ಲ ಜೊತೆ ಕರ್ಕೊಂಡು ಎಲ್ಲಿಂದ ಬಂತು ಈ ಗುಣ? ಏನೇನೈತೆ ನಾಷ್ಟಕ್ಕೆ? ಫಸ್ಟ್ ಏನು ಮಾಡ್ಬೇಕು ಹೇಳು? ಫಸ್ಟ್ ಹಂಗೆ ತಿಕ್ಕಬೇಕು. ಫಸ್ಟ್ ಟೀಚರ್ ನೀಟಾಗಿ ಬಿಡಿಸ್ಬೇಕು. ಯಾಕಂದ್ರೆ ನನ್ನ ಮಕ್ಕಳ ಕೈಲಿ ಹಚ್ಚಿರ್ತಾರೆ, ಅದರಲ್ಲಿ ನಮ್ಗೆ ಇನ್ಫೆಕ್ಷನ್ ಆಗ್ಬಾರ್ದು. ಆಮೇಲೆ ಚುಚ್ಚಕ್ಕಂತಲ್ಲ, ತಿನ್ನಕ್ಕೆ. ಹಾಂ ಕೊಡಲಿ, ತಗೋತೀನಿ ಬನ್ನಿ. ಪಾಪ ಆಂಟಿ ಕೊಟ್ರು ನಂಗೆ. ಅಲ್ಲಿ ನೋಡಿ ಗೈಸ್, ಬಿಟ್ಟು ಹೆಂಗೆ ತಿಂತಿದ್ದಾರೆ. ಇದು ವಾಟರ್ ಚೆನ್ನಾಗಿರ್ತಿಲ್ಲ. ಡಯಟ್ ರೈಟ್, ಈ ಬಿಸ್ನೆಸ್ ಚೆನ್ನಾಗಿ. ಗೈಸ್ ಐ ಕ್ಯಾನ್ ಗೋ.
ಡಯಟಲ್ಲಿ ಏನು ನಿಂತು ಹೋಗ್ಬೋದಲ್ಲ ಇಷ್ಟೊಂದು ತಿಂದು ಹಿಂಗೆ ಹಿಂಗೆ ಬೇಕು ಅಕ್ಕನ ಬೆಲೆ ಮೋಸ ಗೈಸ್ ಇವರು ನಮಗೂ ಬೇಗ ತಿಂದು ಬಿಟ್ಟು 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 ತಿಂತಾರೆ. ನೋಡಿ ಊಟಕ್ಕೆಲ್ಲ ಕಾಂಪ್ರಮೈಸ್ ಇಲ್ಲದ್ಲ ಜೋಗ. ಗೈಸ್ ಹಲ್ಲು ಮುರಿದೋಗ್ಬಿಟ್ಟಿದೆ ಪಾಪ, ಕಷ್ಟ ಕಡೆಗೆ. ಆ್ಯಂಡ್ ಇದು ಆಗಿದ್ದಿದ್ದ ಮೆನ್ಯೂ ಕೆಳಗಿಲ್ಲ. ದೋಸೆ ತೆಗಿ ನೀಟಾಗಿ ಇಟ್ಕೋ ಬಾಯೊಳಗೆ ಬುಡ್ಡಿಶ. ಮಮ್ಮಿ ಗೈಸ್ ಅವ್ರ ತಂಗಿಗೆ ಮೊಟ್ಟೆ ತೆಕ್ಕೊಡ್ತಾ ಇದ್ದಾರೆ. ರೈಸ್ ಇದೆ, ಸೊ ಎಗ್ ಟ್ರೈ ಹಾಕಿ ಇಡ್ಲಿ ದೋಸೆ ಅದು ಚೆನ್ನಾಗಿ ತುಂಬ ಚೆನ್ನಾಗಿ ಟೇಸ್ಟ್ ವೈಸ್ ಸೊ ಪೂರಿ ಟ್ರೈ ಮಾಡಿ. ಸ್ಪೂನ್ ಎಲ್ಲ ಕೊಟ್ಟವ್ರು ಗೈಸ್, ಸ್ಪೂನ್ ಎಲ್ಲ ನಮ್ಮ ಕೈಲಿ ವರ್ಕಾಗಲ್ಲ. ಸ್ಪೂನ್ ಅಂತ ಸೊ ಅವರು ಮಕ್ಕಳಿಗೆಲ್ಲ ಫೀಡ್ ಮಾಡಿ ತಿಂದು ಇಲ್ಲಿ ಪಾಪ ನಮ್ಮ ಅಣ್ಣ ನಮಗೋಸ್ಕರ ಮೊಟ್ಟೆ ಏನಂತಾರ ಔಟರ್ ಲೇಯರ್ ನಾನು ಹೇಳಿದೆ ಗೈಸ್ ಹಿಂಗೆ ತಿನ್ನು ಅಂತ ಬೇಡ ಅಂತ. ಏನಾದರೂ ಆದರೆ ಕಾರಣಕ್ಕರ್ಥ ಅವರ ಯಾರು ಇಲ್ಲ, ಸೆಲ್ಫ್ ನೀನೇ. ಹಾಯ್ ಬಾಗು ಹಾಯ್. ಮೋಸ ಗೈಸ್ ಇವ್ರು ಮೋಸ ಮಾಡಿ ಈ ಟೇಬಲ್ನೇ ಕುತ್ಕೊಂಡು ತಿಂದಾರೆ ನಮ್ಮನ್ನ ಬಿಟ್ಟು. ಇಲ್ಲೆಲ್ಲ ಮೋಸ ಗೈಸ್, ಮೋಸ ಟೇಸ್ಟ್ ಸಾರಿ ಒಂದು ಸ್ವಲ್ಪ ಟೇಸ್ಟ್ ನೋಡು. ಮನೆಯಾಗಿದ್ದರೆ ರಂಗೋಲಿ ಇಡಿಸ್ತಿದ್ದೆವು. ಮಿಕ್ಸ್ ಇಟ್ ಆರೇಳು ಸ್ಪೂನ್ ಹಾಕಿರೋದು ಸಕ್ಕರೆ ಅಭಿ ಹಾಕಿರೋದು ನಾ ಅಲ್ಲ. ಕಾಫಿ ನಾನೇ ಮಾಡಿನಂಟಿ, ಚಲೋ ಐತಲ್ಲ. ಈ ಕಾಫಿ ಎಲ್ಲ ಎಂತ ಮೋಸ ಮಾಡೋಣ ಅಂದರೆ 6-7 ಸ್ಪೂನ್ಸ್ ಆಫ್ ಶುಗರ್ ಹಾಕೊಳ್ಳೋಣ. ಇರ್ಲಿ ಗಾಯ್ಸ್ ಇರ್ಲಿ, ಏನಾಗಲ್ಲ. ಹೌದು ಚೆನ್ನಾಗಿದೆ. ನಂದೇ ನಿಮ್ದಲ್ವಾ? ನಮ್ದು. ನಾಷ್ಟ ಹೆಂಗಿತ್ತು? ಚೆನ್ನಾಗಿತ್ತು. ಏನೇನು ತಿಂದ್ರಿ? 2 ಇಡ್ಲಿ, 2 ಪೂರಿ, 1 ಪಲಾವ್. ಒಂದು ಪಲಾವ್ ಅದು ಹೆಂಗೆ ಹಂಗಂದ್ರೆ? ಆಮೇಲೆ ಇದು ಏನದು? ಕೇಸರಿ ಬಾತು. ಫೇವ್ರೇಟ್ ಕೇಸರಿ ಬಾತು. ಫೇವ್ರೇಟ್ ಕೇಸರಿ ಬಾತು. ಆಮೇಲೆ ಪಪ್ಪಾಯ. ಹೇಗೆ ಇದು ಹೆವಿ ಆಗ್ಬಿಡ್ತು. ಸೊ ಗೈಸ್ ಇವಾಗ ತಿಂಡಿ ತಿಂದು ನಾವು ನೆಕ್ಸ್ಟ್ ಹೋಗ್ತಾ ಇದೀವಿ. ಎಲ್ಲಿ ಏನು ಅಂತ ನಿಜ ಗೊತ್ತಿಲ್ಲ. ಸೊ ನಿನ್ನೆ ಸಂಜೆ ಹೇಳಿನವ್ರಿಗೆ ಟ್ರ್ಯಾಕ್ ಸೂಟ್ ಇಟ್ಕೊಡಕ್ಕೆ ಹೇಳಿ. ಇಲ್ಲ ಡ್ಯಾಡಿ, ಇವಳು ಜವಾಬ್ದಾರಿ ಇತ್ತು ಡ್ಯಾಡಿ. ಅದು ಏನು ಇಲ್ಲ, ಎಲ್ಲ ಏನು ಮಾಡಿಲ್ಲ. ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಇಲ್ಲ ಆಕಿ ಬಟ್ಟೆ ಎಲ್ಲ ಆಕಿ ಜವಾಬ್ದಾರಿ ಇತ್ತು, ಬಿಕ್ಕಿದೆಲ್ಲ ನನ್ನ ಜವಾಬ್ದಾರಿ ಇತ್ತು. ಮಿಕ್ಕಿದೆಲ್ಲ ಮನೆ ಜವಾಬ್ದಾರಿ ಇತ್ತು. ಕಸ ಗುಡಿಸಿ ಬಾಂಡೆ ತೊಳಿ ಎಲ್ಲ ನನ್ನ ಜವಾಬ್ದಾರಿ. ಅವ್ಳ ಜವಾಬ್ದಾರಿ ಇದ್ದಿದ್ದು ಬಟ್ಟೆ ಎಲ್ಲ ಇಟ್ಕೊ. ಎಂಥ ಬುದ್ಧಿವಂತ ಕೀರ್ತಿ ಅಂದರೆ ಗೈಸ್, ಟ್ರ್ಯಾಕ್ ಪ್ಯಾಂಟ್ ಎಲ್ಲ ಮಾರ್ಕ್ಬಿಟ್ಟಿದ್ದಾಳೆ. ಅದು ನಮ್ಮಿಬ್ಬರದು ಮೇನ್ ಬೇಸಿಕಲಿ. ಸೊ ಇವಾಗ ಸ್ವಿಮ್ಮಿಂಗಲ್ಲಿ ಹೋಗಬೇಕು ಅಂದರೆ ವಿ ಹ್ಯಾವ್ ದಟ್ ಇಶ್ಯೂ. ಇವಾಗ ಹೋಗಿ ಆಗುತ್ತೋ ಇಲ್ವೋ ಅಂತ ಡೌಟ್ ಇದೆ. ಲೆಟ್ಸ್ ಇಲ್ಲೇ ಇದೆ ಪಕ್ಕದಲ್ಲೇ. ಸೊ ತಿಂಡಿ ತಿಂದು ನಾವು ನೆಕ್ಸ್ಟ್ ಎಲ್ಲಿ
ಬೇಕಾದ್ರೆ ಇಲ್ಲಿ ಇಂಡೋರ್ ಗೇಮ್ಸ್ ಇದ್ದಾವೆ, ಆಮೇಲೆ ಅದು ಅಡ್ವೆಂಚರ್ಸ್ದು ಎಲ್ಲ ಇದ್ದಾವೆ, ಅಲ್ಲಿಗೆ ಹೋಗೋದು. ಓಕೆ, ಸೊ ಲೆಟ್ಸ್ ಗೋ ದೇರ್ ಗೈಸ್. ಗೈಸ್ ಇವರು ಪೊಲೀಸ್ ಗುರಿ ಎಲ್ಲಿದೆ ಗೊತ್ತಾ? ಅಲ್ಲಿ ಹೊಡಿತಾರೆ ನೋಡಿ. ಅಲ್ಲ 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 ಅಲ್ಲಿ ಅವ್ರಿಗಿರೋದು ಗುರಿ ಇದು, ಬಟ್ ಅವ್ರು ಹೊಡಿತಾ ಇರೋದು ಅಲ್ಲಿ. ರೀಲ್ಸ್ ಪ್ರಭಾವ ನೋಡಿ ಮಾಡಿ ರೀಲ್ಸ್ ಬೇಜಾನ್ ನೋಡ್ತಾರಾ, ನೋಡ್ಬಿಟ್ಟು ಅಲ್ಲಿ ಹೋದಾಗ ಹಿಂಗೆ ಮಾಡ್ಬೇಕು, ಇಲ್ಲಿ ಹೋದಾಗ ಹಿಂಗೆ ಮಾಡಬೇಕು ಅಂತ. ಬಟ್ ಹೋದಾಗಂತೂ ಒಂದು ಮಾಡಲ್ಲ. ಆ್ಯಂಡ್ ಇಲ್ಲಿ ನೋಡಿ ನೇಚರ್ ನೋಡಿ, ಸೋ ನೈಸ್. ಅಲ್ಲಿ ಫೋಟೋಶೂಟ್ಸ್ ಮತ್ತೆ ರೀಲ್ಸ್ ಮಾಡ್ತಾರಂತೆ. ಏನು ದಬಾಕ್ತಿರೋ, ಏನು ರೀಲ್ಸ್? ಭುವನೇಶ್ವರಿ ಅಕ್ಕ ಅವರು ಮಾಡ್ತಾರೆ. ಗೈಸ್ ರೀಲ್ಸ್ ಸೊ ಗೈಸ್ ಅಲ್ಲಿ ರೀಲ್ ಮಾಡೋಣ ಅಂತ ಹೋಗಿದ್ವಿ, ಬಟ್ ದೆನ್ ಅಲ್ಲಿ ಬೇರೆ ಸಾಂಗ್ ಹಾಕಿದ್ರು. ಸೊ ಆ ಸಾಂಗಿಗೆ ನಾವು ವೈಬ್ ಮಾಡ್ಕೊಂಡು ನಾವೇ ಡ್ಯಾನ್ಸ್ ಮಾಡ್ತಾ ಇದ್ದೀವಿ. ಬಟ್ ದೆನ್ ರೀಲ್ ಮಾಡ್ಬೇಕಂತಾನೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಪ್ರಿಪೇರ್ ಆಗಿ ನಿಂತ್ಕೊಳ್ತಾ ಇದ್ವಿ. ನೋಡ್ತಾ ಇದ್ದೀರಾ, ನಾನು ನನ್ನ ತಂಗಿ ಆ್ಯಕ್ಚುಲಿ ತುಂಬ ವೈಬ್ ಮಾಡ್ದು ಆ ಸಾಂಗ್ಸ್ಗೆಲ್ಲ. ಸೊ ದೆನ್ ಸ್ವಲ್ಪ ರೀಲ್ಸು ಕೂಡ ಮಾಡಿದ್ವಿ ನಾವು. ಮಾಡಿ ನಿಂದ್ರು ಮಾಡ ವಿಡಿಯೋ ಐತಿ. ಅವೇ ನಾಷ್ಟ ಹೆಂಗಿತ್ತವೆ? ಏನೇನು ತಿಂದ್ರಿ? ಶಟ್ ದೋಸೆ, ಕೇಸರಿ ಬಾತು, ಪೂರಿ, ವಡಾ, ಚಟ್ನಿ, ಸಾಂಬಾರ್, ಕಾಬೂಲ್ ಕರಿ ಎಲ್ಲ ಸಖತ್ತೈತಿ. ಅಯ್ಯಪ್ಪ ಬರ್ಗೆಟ್ಟಿರೋ ಇದು ರೈನ್ ಡ್ಯಾನ್ಸ್ಗೆ ಆ್ಯಂಡ್ ಇಲ್ಲಿ. ಸೊ ಗೈಸ್ ಇದು ಪ್ಲೇ ಗ್ರೌಂಡ್, ಅದೇ ಪ್ಲೇ ಏರಿಯಾ. ಸೊ ಇಲ್ಲಿ ಒಂದು 4-5-6 ಗೇಮ್ ಇರ್ಬೋದು ಮೇ ಬಿ. ಸೊ ನೋಡೋಣ ಕಮ್ ಲೆಟ್ಸ್ ಗೋ. ಓ ಮೈ ಗಾಡ್, ನಮ್ಮ ಬಿಟ್ಟೆ ಮೋಸ ಅಲ್ವಾ ಇದು? ಅದಿತಿ ಮೋಸ ಅಲ್ವಾ? ಅದಿತಿ ಮೋಸ ಅಲ್ವಾ? ಅದಿತಿ ಸೊ ಇವರು ಎಲ್ಲ ಆಡ್ತಾರೆ, ಒಟ್ಟಿಗೆ ಹೋಗೋಣ ಗೈಸ್. ನೋಡಿ ಗೈಸ್, ಇವರೆಲ್ಲರೂ ರೋಪೇ ಆಡ್ತಾವ್ರೆ. ಹೆಚ್ಚೋಕೆ ಸೆಂಟ್ರ್ ಆಗಿಟ್ರೆ ಹಾನೇ ಏ ಅದು ಬರ್ತೈತಿ, ಹೋಗಿ ನೀ ಹೇಳ್ಕೊಬೇಡ. ಆಗ್ತೈತಲ್ಲ ಸಾಕಾಸು ಹೋರಿ, ಸಾಕಾಸು ಒಂದು ಗ್ರಿಪ್ಲೆ ಹೋರಿ, ಏನಾಗಿಲ್ಲ. ಹಾಯ್, ಒಂದೊಂದು ಸ್ಟೆಪ್ ಇಟ್ಕೋ. ಹಾಂ, ಒಂದೊಂದು ಸ್ಟೆಪ್ ಇಟ್ಕೋ, ಏನಾಗಲ್ಲ. ಆಯ್ತು. ವೀರೇಶ ಎಲ್ಲಿ? ಹಾಂ, ಇಲ್ಲಿ
ಹಾಯ್ ಗೈಸ್, ಎಲ್ಲರೂ ನೋಡ್ರಿ ಈ ಕಡೆ. ಇಲ್ಲಿ ನೋಡ್ರಿ ಎಲ್ಲರೂ. ಕೀರ್ತಿ, ಹಾಂ ಬರ್ರಿ ಸಾಕಾಸ್ ಬರ್ರಿ. ಸಾಕಾಸ್ ರೀ, ಸಾಕಾಸ್ ಸಂಶ್ರಮ ಮಾಡ್ರಿ. ಸಾಕಾಸ್ ಒಂದೊಂದು ಹೆಜ್ಜೆ ಇಡ್ರಿ, ಒಂದೊಂದು ಇಡ್ರಿ. ಸಾಕಾಸ್ ಕೀರ್ತಿ, ಸಾಕಾಸು. ಕೈ ಬಿಡು, ಎರಡು ನೋಡೋಣ. ಕೈ ಬಿಡ್ರಿ, ಎರಡು ಕೈ ಬಿಡ್ರಿ ನೋಡಿ ಎಲ್ಲರೂ. ಒಂದೊಂದು ಸ್ಟೆಪ್ ಇಡು, ನೋಡ್ಕೊಂಡು ಒಂದೊಂದು ಸ್ಟೆಪ್ ಇಡು, ಏನಾಗಲ್ಲ. ಇಲ್ಲ ಹಿಡ್ಕೊ, ಏನಾಗಿಲ್ಲ. ನೋಡಿ ಗೈಸ್, ನಿರ್ಮಲ ಅವರು ರೋಪೇ ಮಾಡ್ತಾವ್ರೆ. ಹಾಯ್ ಕೀರ್ತಿ, ಹಾಯ್ ಕೀರ್ತಿ, ಕೈ ಬಿಡು ಕೀರ್ತಿ. ಹಾಯ್ ಲಚ್ಚು, ಕೈ ಬಿಡು. ಯಾಕೆ ದಡ ಆಡ್ತಿಲ್ಲ? ಕಾಲು ನೋಸ್ತಾವ. ಕಾಲು ನೋಸಲ್ಲ ನೀವು. ಹೆಂಗ ಇನ್ನ ಇದನ್ನ ಜಿಪ್ಲೈನ್ ಆಡ್ರಿ, ಏನಾಗಲ್ಲ. ಜಿಪ್ಲೈನ್ ಸುಯ್ ಅಂತ ಹೋಗುತ್ತೆ. ಆಮೇಲೆ ಇದು ಸೈಕ್ಲಿಂಗ್ ಅಷ್ಟೇ, ಅದು ಚೆನ್ನಾಗೈತೆ. Guys, the mom is in the circus. ಬಂದ್ ಗೈಸ್, ಇನ್ನೊಂದು ಇದನ್ನ ಆಡಿಲ್ಲ ಆಕ್ಚುಲಿ. ಇದು ವಾಲ್ ಆಡಿಲ್ಲ. ಚಲೋ ಆಯ್ತಾ ಇಲ್ಲ? ಹಾ ಛೇ ಗಾಯ್ಸ್, ಆ ಬೆಲ್ ಹೊಡಿಬೇಕು. ಅಲ್ಲೊಂದು ಬೆಲ್ ಇದೆ, ಆ ಬೆಲ್ ಹೊಡ್ ಬಂದಂತೆ ನಮ್ಮಣ್ಣ. ಸೊ ಈ ಕೀರ್ತಿ ಹೋಗ್ತಾ ಇದ್ದಾಳೆ, ನೋಡೋಣ ನೆಕ್ಸ್ಟ್ ಆದ್ರೆ. ಗೈಸ್ ಬೆವ್ರು ನೋಡಿ ಗೈಸ್, ಹೇಳ್ದು ನಾನೇ ಫಸ್ಟ್ ಪರ್ಸನ್ ಅಂತ ಹೋಗಿ ಬೆಲ್ ಹೊಡಿಯೋದು. ಏನು ಹೊಡೆದಿಲ್ಲ, ಸುಮ್ಮನೆ ಅಷ್ಟೇ. ನಾನು ಹೊಡಿದ್ದು ಸ್ವಲ್ಪ ಪ್ರೂಫ್ ಇದೆ ಗೈಸ್, ಸುಳ್ಳು ಹೇಳ್ತಿರೋದವಳು. ಫ್ಲಾಶ್ ಬ್ಯಾಕ್. ಏನಾದ್ರು ಬೆಲ್ ಹೊಡೆದ್ ಬಂದ್ರೆ ಕರ್ದಾಗ ಏನಾದ್ರು ಬಿಟ್ಟು ಆ ಬೆಲ್ಲು ಗೈಸ್ ಆಗಲ್ಲಂತೆ. ಆಲಿಗ ನೀವು ಗಿಫ್ಟ್ ಕೊಡ್ಸೋತ್ ಹೇಳ್ರಿ ಅವ್ರಿಗೆ. ಒಳ್ಳೆ ಚಾಲೆಂಜ್. ಹಗ್ಗ ಬಿಟ್ಟು ಬಿಡ್ರಿ ಮ್ಯಾಲ ಹೋಗಿಂದ ದವಾಡದ ಬಿಳ್ಳಿ. ಒಂದ್ ಕಡೆ ಅಮ್ಮ ಸಾಹಸ ಮಾಡ್ತಿದ್ದಾರೆ, ಒಂದ್ ಕಡೆ A few moments later. ಆಗ್ತಾ ಇಲ್ಲ ಮಗುಗೆ, ಆಗ್ತಾ ಇಲ್ಲ. ಬಿಡಬೇಡ.
ಬಾಯ್ ಬಾಯ್ ಟಾಟಾ ಗುಡ್. ಚಾಲೆಂಜ್ ಸೋತಿದ್ದಾಳೆ, ಕೀರ್ತಿ ಕೊಡಿಸ್ತಾ ಇದ್ದಾಳೆ. ಸೊ ಇಲ್ಲಿ ಇವ್ರು ಟ್ರೈ ಮಾಡ್ತಿದ್ದಾರೆ. ನೀವು ಎಲ್ಲ ಆಡಿದು ಓಡೋದಿತ್ರ ಲಾಸ್ಟಿಗ ಅಲ್ಲಿದೆ ಬೆಲ್ಲು. ಅನಿಲ್ ಅವ್ರು ಬ್ರೇಕ್ ಮಾಡೋಣ. ಅಣ್ಣ ಆಯ್ತು 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 ಆಯ್ತಣ್ಣ. ಒಡಿ ಮಗ ಒಡಿ ಮಗ. ಮುಂದೆ ಈಜಿ ಇದರಲ್ಲಿ ಇನ್ನು ಎರಡೇ ಆ ಗಂಟಿನೇ ತೊಂಬರಿ ಕಡೆ ತೆಳಗ. ಆ ರೋಪ್ ಬಿಡಿ, ಅದು ಹಗ್ಗ ಇಡ್ರಿ, ಆ ಒತ್ತು ಹಗ್ಗ ಇಡ್ರಿ, ಬಿಡ್ರಿ ಎಡಕ್ಕೆ ಬಿಡ್ರಿ, ಕಾಲಿಗಿಲ್ಲ ಜೋತ್ ಬಿಡ್ರಿ. ಆ ಬಂದ್ರ ತೆಳಗ ಮ್ಯಾಲೆ ಹತ್ತದ ಅಂಜಿಗೆ ಬರಲಿ, ತೆಳಗ ಹಿಡಿಯೋದು ಅಂಜಿಗೆ ಬರ್ತಾರೆ. ಗೈಸ್ ಇವಾಗ ಬೆಳ್ತಾ ಇರೋದು ಲಚ್ಚುಕ. 0.7 ಬಾ ಹಿಂಗೆ ವಿಡಿಯೋ ಮಾಡ್ಬಿಡ್ತಾರಾ? ಬಾ ಹಾ ಬಾ ಬೆಲ್ಟ್ ಕೊಡ್ರಿ. ಹಾ ನೋಡಿ ಗೈಸ್ ಫುಲ್ ರೆಡಿ ಆಗ್ತಾ ಇದಾರೆ. ಈಗ ಹೋಗಿ ಬೆಲ್ ಹೊಡೆದು ಬರ್ಬೇಕು. ಇದು ಗಿಫ್ಟ್ ಡೀಲ ಅಮೌಂಟ್ ಡೀಲ, ಗಿಫ್ಟ್ ಡೀಲ ಅಮೌಂಟ್ ಡೀಲ ಬೇಗ. ನಾನು ಬಡವಿ ಗಿಫ್ಟ್ ಡೀಲ ಅಲ್ಲಿ ಹೋಗಿ ಬೆಲ್ ಹೊಡೆದ್ರೆ ನಾನು ಕೊಡಿಸ್ಬೇಕು. ಅಷ್ಟೊಂದೆಲ್ಲ ಸೀನ್ ಇಲ್ಲ. ಏ ಇಲ್ಲ, ಏ ಬೆಲ್ ಹೊಡೆದಂದ್ರೆ ನಾನು ಕೊಡಿಸ್ಬೇಕು. ಬೆಲ್ ಅಕಸ್ಮಾತ್ ಹೊಡಿಲಿಲ್ಲ ಅಂದ್ರೆ ನೀವು ಕೊಡಿಸ್ಬೇಕು. ಅಡ್ಡಿಲ್ಲ ಪಕ್ಕನಾ? ಲಚ್ಚೋಕ್ಕ ಏನಾದ್ರು ಗೆದ್ರೆ ಅನಂತರ ನನಗೆ ಗಿಫ್ಟ್ ಕೊಡಿಸ್ತಾನಂತ. ಗೈಸ್ ಇದು ಗಿಫ್ಟ್ ಡೀಲ್ ಐತೆ. ನನ್ನ ಕೈಲಿ ಆಗಲ್ಲ ಅಂತ ಗೊತ್ತು ಗೈಸ್, ಆದ್ರೂ ಬೇಕಂತ ಗಿಫ್ಟ್ ಅದು ಇದು ಅಂತ ಹೆಸರಿಡ್ತಾರೆ. ಬ್ಲ್ಯಾಕ್ ಮೇಲ್ ಮಾಡ್ತಾ ಇದಾರೆ ಅಷ್ಟೇ. ಭಯ ಆಗ್ತಿದೆ ಕಾಯಿ. ಹಾ ಇಲ್ಲ ಇದು ಕಿಕ್ಕೊಂದು ಬ್ರೇಕ್ ಮಾಡಲ್ತವ ನಂಗೆ ಹೊಸ. ಹಗ್ಗ ಹಿಡಿತಾರ ಹೈಜ್. ಈಗ ಹೋಗೋ ಸ್ಪೀಡ್ ನೋಡಿದ್ರೆ ಬೆಲ್ ಹೊಡ್ಕೊಂಡು ಬೆಲೆ ತರ್ತಾರೆ ಕೆಳಗಡೆ. Emotional damage. ಅದು ಹೋರ್ ನಂಗೆ ಇಷ್ಟ, ಹೊಟ್ಟೆ ಭಯ ಆಗಲ್ಲ. ಒಂದೇ ಸರಿ ಹೋಗಿ ನೋಡಿ. ಚೈತ್ರ ಹಾಯ್ ಮಾಡು. ಮುಗಿಯದ್ ಒನ್ಸ್ ಮೋರ್ ಇದಕ್ಕೆ ಡಮಾರ್ ಹೊಡೆದಿ ಗಂಟಿ. ಸಮು ಮ್ಯಾಗೆ ನೋಡ. ಸಿಗತ್ತಿಲ್ರಿ? ಹಾರಿ ಹಾರಿ ಬರ್ರಿ ಸಾಕ. ಜಿಪ್ಲೇನ ಪೂರಾ ಕಟ್ಟಾಗುತ್ತವ್ರಿ. ಬರ್ರಿ ಸಾಕ್ರಿ, ಅಲ್ಲೇ ಇರ್ತೀರಿ ಏನ್ ಮೇಲೆ. ಲಚ್ಚೋಕಾದ್ಮೇಲೆ ಮತ್ತೆ ಬರ್ತೀನಿ ಇನ್ನೊಂದ್ಸತಿ. ಲಚ್ಚು ಕಮಾನ್. ಹಾ ಏ ಇನ್ನೂ ಐತೆ. ಹಾ ಇವಾಗ ಈಜಿ ನೋಡಿ ಹಿಡಿಯೋದು. ಎಲ್ಲ ಹೊಡಿ. ಹಾ ಹಿಡಿ ಫುಲ್. ಕಿಕ್ಕೊಂದ್ ಫೇಲ್ ಆಯ್ತು. ಮುಂದ ಹಿಡಿ ಬಿಡ. ನಾನು ಟ್ರೈ ಮಾಡ್ತೀನಿ. ರೈಟ್ ಲೆಫ್ಟ್ ಗೊತ್ತಿಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿ. ಹಿಡಿ ಬಿಡಬೇಡ ಏನು. ಸೋತ್ ಬಂದಿದ್ದಾರೆ ಗೈಸ್. ಒಂದ್ ಲೆವೆಲ್ ಬ್ರೇಕ್ ಮಾಡಿದೀನಿ ಗೈಸ್. ಕಮ್ ಆನ್ ಕೀರ್ತಿ, ಕಮ್ ಆನ್ ಕೀರ್ತಿ, ಕಮ್ ಆನ್. ಒಂದು ಫೋನ್ ಆಗಲ್ಲ ಅಕ್ಕ ಆಗಲ್ಲ. ನಾನು ಪೂರ ಮೇಲೆ ಹೋಗ್ಬಿಟ್ಟು ನಾನೇ
ನಮ್ಮ ತಂಗಿ ಸ್ವಲ್ಪ ಸಾಕಾಸ್ ಹೋಗಿ ಏನಾಗಲ್ಲ. ಹಾ ಏನೇ ಮಾಡಿದ್ರಲ್ಲ ಹಚ್ಚುಕುದು ರೆಕಾರ್ಡ್ ಬ್ರೇಕ್ ಮಾಡ್ಬಾ ಹೋಗು ಇನ್ನೊಂದ್ ಸ್ವಲ್ಪ ಬಿಡ್ಬೇಡ ಅದಕ್ಕೆ ಎಣ್ಣೆ ಆಗ್ಲಿ ಬೆಲ್ ಹೊಡೆದ್ ಬಾ ಏ ಅದ್ವಿಕಾ ಇಡಿ ನೀನು ಹುಚ್ಚಲ್ಲ ಅವನು. ಬಿದ್ದಣ್ಣ ಶಂಕಿ ಹಾ ಹೆಲ್ಮೆಟ್ ಹಿಂದ್ ಮಾಡು ಹಾ ಎಣ್ಣೆ ಕಂಡೀಷನ್ ಬೆಲ್ ಹೊಡೆದ್ ಬರ್ಬೇಕು ಇಡಿ ಇಡಿ ಮಮ್ಮಿ ಏನು ಭಯ ಆಗಲ್ಲ ನಿಜ. ಎಷ್ಟು ಶಾಂತ ಇದೆ ಗೊತ್ತಾದ ಏನು ಅನ್ಸಲ್ಲ. ಬರ್ರಿ ಕೆಳಗೆ ನೋಡ್ಬರ್ರಿ ಅಷ್ಟೇ. ಸಂತೋಡೋಣ ಕೊಪ್ಪೋ ಹೆಂಗಾಗುತ್ತೆ ಗೊತ್ತಾದು. ಮುಗೀತ್ ಇನ್ನು 2 ಹೆಜ್ಜೆ. ನಮ್ಮ ಅಂಕಲ್ ಹೋಗ್ಯಾರ್ರಿ. ಏ ಅಣ್ಣ ಮಾಡ್ತಾರ. ಅನಂತನ ಕಾಂಪಿಟೇಷನ್. ನಾನು ತುಂಬ ಟ್ರೈ ಮಾಡಿದೆ ಅದನ್ನ ಹತ್ತಕ್ಕೆ. ಕೈ ಎಲ್ಲ ಬೂಸ್ಟು. ಈಗ ಅಪ್ಪ ಅಮ್ಮ ಸೈಕ್ಲಿಂಗ್ ಹೋಗ್ತಾ ಇದ್ದಾರೆ. ಜಿಪ್ ಸೈಕ್ಲಿಂಗ್. ಅಮ್ಮ ಏನು ಅನ್ಸಲ್ಲ ಅದು ನಿಜ ಏನು ಅನ್ಸಲ್ಲ. ಅಂಜಬೇಡ ಬೀಳಲ್ ಏನಾಗಲ್ಲ. ಸೇಫ್ಟಿ ಇದ್ದಲ್ಲೇ ನಮ್ಮ ಪಪ್ಪ ಫುಲ್ ಸ್ಟ್ರಾಂಗ್. ಇಷ್ಟ ತನಕ ಅಲ್ಲಿ ಕೂತ್ಕೊಂಡು ಕ್ಯಾಮ್ರಾ ವಿಡಿಯೋಸ್ ಮಾಡ್ಕೊಂಡು ಇವಾಗ ಎದ್ದು ಬಂದ್ರು. ಮುಂದೆ ಪೆಡಲ್ ಮಾಡಿ. ಜೋಡಿ ನೋಡಿ. ಮಮ್ಮಿನೇ ಫಸ್ಟ್ ಹೊಂಟಾರು. ಬರತ್ತಾರ ನೋಡ್ರಿ. ಆಯ್ತಲ್ಲ ಭಯ ಆಯ್ತು ಜರ್ನಿ ಚಂದ ಐತಲ್ರಿ. ಮ್ಯಾಗೋರಿಗೆ ಹೆಂಗಿದ್ದೇವೆ? ಸೂಪರ ಮಸ್ತ್ ಇತ್ತಲ್ಲ. ಮತ್ತೆ ಬರ್ಬೇಕು ತಾನೆ ಆಗಿಂದ. ಗೈಸ್ ನಮ್ಮ ಅಪ್ಪ ಅಮ್ಮ ಇಬ್ರು ಇದಕ್ಕೆ ಹೋಗಿ ಬಂದ್ರು ಸೈಕ್ಲಿಂಗಿಗೆ. ಸೊ ಇವಾಗ ಇದಕ್ಕೆ ಹೋಗ್ತಾರೆ. ಜಿಪ್ಪೈಂಗ್ ಹೋಗ್ತಾ ಇದ್ದಾರೆ ಇಬ್ರು. ಅಪ್ಪ ಮಗಳು ಹೋಗ್ತಾ ಇದ್ದಾರೆ ಗೈಸ್. ಕ್ರೇಜಿ. ನೋಡ್ರಿ ಕಡೆ ನೋಡ್ರಿ ಮಮ್ಮಿ. ವಿವೇಶ್ ನೀ ಹೋಗಲ್ಲಂದಿಲ್ಲ. ನೀ ಹೋಗಲ್ಲಂದಿಲ್ಲ. ಜೊತೆಗೆ ಬಿಡ್ತೀರಾ ಆಡೋಣ ಪಾಪ. ಎಂದ ಅದು ಎಂದ ಬೆಲ್ಟಾ ಬಿರು ನನ್ನಡ. ಭಾರ ಬಿದ್ದಾಗ ಸಪ್ಪರ್ ವ್ಯೂ ತುಂಬಾ ಚೆನ್ನಾಗಿದೆ. ಟಾಪ್ ವ್ಯೂ ಅಲ್ಲಿ ಆಡ್ತವ್ರಿ ಈಗ ಗೈಸ್. ನಮ್ಮ ಅಮ್ಮ ಅಲ್ಲಿ ಇವಾಗ ಹೋಗ್ತವ್ರೆ. ಬಾ ನಮ್ ಜೊತೆ ಬಂದಿದ್ವಿ. ಅವ್ನು ಹಿಡಿದ್ರೇನೆ ಹೋಗುತ್ತಾ ಪಾಪ. ಇವ್ರು ಕ್ಯಾಮ್ರಾಮನ್ ಗೈಸ್ ಪಾಪ. ನೆಕ್ಸ್ಟ್ ಲೆವೆಲ್ ಕ್ಯಾಮ್ರಾಮನ್. ನಮ್ಮ ಅಪ್ಪರೆಲ್ಲ ಹಾಯ್ ಮಾಡು. ನಮ್ಮ ಪಪ್ಪ ಕ್ಯಾಮ್ರಾಮನ್. ಭಾಗ್ಯಶ್ರೀ ಅವರೇ ಹೆಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ಸೊ ಗೈಸ್
ಎಲ್ಲ ಗೇಮ್ ಆಡಿದ್ವಿ ಆ್ಯಂಡ್ ಇತರ ಗೇಮ್ ಒಂದು ಆಡಲಿಲ್ಲ, ವಾಲ್ ಕ್ಲೈಂಬಿಂಗ್ ಸಮಥಿಂಗ್ ಅದೊಂದು ಆಡಲಿಲ್ಲ. ಅದು ಬಿಟ್ಟು ಜಿಪ್ ಲೈನ್ ಆಗಲಿ ಎಲ್ಲ ಆಡಿದ್ವಿ. ಇದೇನಂತ ವಿರು ವಿರು ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಇವನು ಆಡಲೇ ಇಲ್ಲ, ಇವನು ಒಂದು ಗೇಮ್ ಆಡಲಿಲ್ಲ ಇವನು. ಇವನಿಗೆ ಇಂಟ್ರೆಸ್ಟ್ ಇಲ್ವಂತೆ, ಇವನಿಗೆ ಬಂದಿದ್ದಾನೆ ಇಲ್ಲಿ ಅಷ್ಟು ಕೊಟ್ಟು ಬಂದಿದ್ದಾನೆ, ಇಂಟ್ರೆಸ್ಟ್ ಇಲ್ವಂತೆ. ನಾವನ್ನ ಆಡಿದ್ರು. ಅಮ್ಮ ಹೆಂಗೆ ಅನಿಸ್ತು ನಿಮಗೆ ಗಾಡಿ? ಚಲೋ ಇತ್ತಾ? ಆ ಸೈಕ್ಲಿಂಗ್ ಒಂದು ಚಂದ ಇತ್ತು, ಇದು ಜಿಪ್ಲೈನ್ ಮತ್ತೆ ಬೇರೆ ಏನು ಆಡಲಿಲ್ಲ ನೀವು? ಇದು ಆಡಿದ್ರಿ, ಇದು ಸ್ಲೋ ಎದಕ್ಕೆ? ಹಾಂ ಇದನ್ನ ಹತ್ತಾರ ಈಗ ಡ್ಯಾಡಿ ಮನ್ಕಾಲ್ ಮುಸ್ತಾವ ಮತ್ತೆ ಡ್ಯಾಡಿದು ಆಡ್ಬೋದಿತ್ತು, ಡ್ಯಾಡಿ ಈಸಿ ಇತ್ತು. ಅದು ಚಂದಿತ್ತಾ ಗೈಸ್? ಚಿಕ್ಕ ವಯಸ್ಸಿಂದನೋ ವೀರೋ ವಯಸ್ಸಿಂದನೋ ಇನ್ನೂ ಅವಕ್ಕೂ ಸಣ್ಣ ನಿಂತಾಗಿಂದನೋ ಅಪ್ಪಾಜಿ ಸಾರಿ 10 ತಿಂಗಳ ಪಾಪುಯಿಂದನೋ ಅವರಿಬ್ರು ಹಿಂಗೆ. ಅವ್ನು ನಾಚಿಕೆ ನೋಡಿ ನಮ್ಮ ಜೊತೆ. 3 ತಿಂಗಳ ಪಾಪ, 10 ತಿಂಗಳ ಪಾಪ, 3 ತಿಂಗಳ ಪಾಪ, 10 ತಿಂಗಳ ಪಾಪ ಅವ್ರಿಗೆ ಎಲ್ಲ ಆಡಿ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಇಲ್ಲಿ ಮಲ್ಕೊಂಡೇ ಬಿಟ್ಟಿದ್ರು. ಕೀರ್ತಿ ಸುಸ್ತಾಗೋಯ್ತಾ? ಕೈ ಯಾಕೆ ನೋವು ಅಂತೇಳ? ದಿಸ್ ಒನ್ ಗೈಸ್, ಇವರು ಚಿಕ್ಕ ಹುಡುಗರೆಲ್ಲ ಇಲ್ಲಿ ಆಟ ಆಡಿದ್ರು, ವೀರುನು ಆಟ ಆಡ್ದ, ನಾವೆಲ್ಲ ಆಟ ಆಡಿ ಕೂತ್ಕೊಂಡಿದ್ವಿ ಗೈಸ್. ಇಟ್ ವಾಸ್ ಗುಡ್. ನೆಕ್ಸ್ಟ್ ಇನ್ನ ಸ್ವಿಮ್ಮಿಂಗ್ ಇದೆ. ಹಿಂಗೆ ಮಾಡ್ಬೇಕು ದೇಡಿ, ಹಿಂಗೆ ಮಾಡ್ಬೇಕು ದೇಡಿ. ಹೌದೇಳ ಎಲ್ಲ ಗೇಮ್ನ ನ್ಯಾಯವಾಗಿ ಆಡ್ತವ್ರೆ ಗೈಸ್. ನಾವೇ ಇನ್ನೂ ಚಿಕ್ಕ ಹುಡುಗರು, ಅಂದರೆ ಅವ್ರಿಗಿನ್ನ ಚಿಕ್ಕ ಹುಡುಗರು, ನಾವೇ ಬೇಡ ಸಾಕು ಸಾಕು 1 ಸತಿ 2 ಸತಿ ಆಡಿದ್ದೀವಿ. ಅವ್ರು ಲಿಟ್ರಲಿ 2 3 4 ಸತಿವರೆಗೂ ಆಡಿದ್ದಾರೆ ಗೈಸ್. ಇದನ್ನು ಆಡಿದ್ದಾರೆ. ಇದು ನಾನು ಚಿಕ್ಕ ಹುಡುಗರದು ಅಂತ ಬಿಟ್ಟಿದ್ದೆ, ಬಟ್ ಇವರೆಲ್ಲ ದೊಡ್ಡವ್ರದ್ದು ಅಂತ ಅಪ್ರೂವ್ ಮಾಡಿಬಿಟ್ರು. ಸೊ ಇಲ್ಲಿ ಏನೋ ಫುಟ್ಬಾಲ್ ಇದೆ ಅಂತೆ, ಕಣ್ಣಿಗೇನೋ ಬಿತ್ತು. ಸೊ ಇಲ್ಲೇನೋ ಫುಟ್ಬಾಲ್ ಆಡ್ತಾರೆ. ಇದು ಚಿಕ್ಕ ಹುಡುಗರ ಆಟ. ಬಾರೋ ಅಷ್ಟು ದೂರ ಗೈಸ್. ಇದು ಈ ಹೈಟಲ್ಲಿ ಇರೋ ಹುಡುಗರ್ಗೆ ಆಟ, ಬಟ್ ಅವು ಬಿಡ್ತಾನೆ ಇಲ್ಲ. ಇದು ನೋಡಿ ದೊಡ್ಡವ್ರು ಅಂತ ಪ್ರೂವ್ ಮಾಡ್ಕೊಂಡು ಇದನ್ನೂ ಆಡ್ತಾ ಇದೀವಿ. ಕೀರ್ತಿ ಇದು ನಮ್ದಲ್ಲ ಆಟ. ಇಷ್ಟು ಜನ, ನಾನು ಒಬ್ಳೇ ಅಲ್ಲ ಗೈಸ್, ಇಂಥವ್ರು ಇಷ್ಟು ಜನ ಆಡ್ತಿದ್ದೀವಿ. ಚಪ್ಪಲ್ ಹಾಕೋಬೇಕಿತ್ತು. ಔಟ್ಡೋರ್ ಗೇಮ್ಸ್ ಎಲ್ಲ ಆಯಿತು, ಬಟ್ ಫುಟ್ಬಾಲ್ ಆಡ್ತಾ ಇದ್ರು. ಸೊ ಫುಟ್ಬಾಲ್ನ ಒಳಗಡೆ ಆಡ್ಬೋದಂತೆ. ಆ್ಯಂಡ್ ರೈನ್ ಡ್ಯಾನ್ಸ್ ಕೂಡ ಆಡೋಕ್ಕೆ ಇದೆ. ಸೊ ಆಲ್ರೆಡಿ ಒಂದ್ಸತಿ ವಿಡಿಯೋ ಮಾಡ್ತೀವಿ. ಹಾಯ್ ಗೈಸ್, ವೇಸ್ಟ್ ಗೈಸ್, ಏನು ಬೆಲ್ ಹೊಡೆದಿಲ್ಲ ಗೈಸ್. ಗೈಸ್ ಇವ್ರು ಯಾವುದು ಬೆಲ್ ಹೊಡೆದಿಲ್ಲ, ಜಿಪ್ ಲೈನ್ ಆಡಿದ್ದಾರೆ, ಸೈಕ್ಲಿಂಗ್ ಆಡಿದ್ದಾರೆ. ಅಂದ್ರೆ ಇಬ್ರು ಹೊಡೆದಿರೋದಕ್ಕೆ ಇಷ್ಟೊಂದು ಶಕ್ತಿ ಬಂದ್ಬಿಡುತ್ತೆ ನಿಮ್ಗೀಗ. ಇಬ್ರು ಬೆಲ್ ಹೊಡೆದಿರೋದಕ್ಕೆ ಇಷ್ಟೊಂದು ಶಕ್ತಿ. ಅವ್ರಿಬ್ರಿಗೂ ಮುಂಚೆ ನಾ ಹೊಡೆದಿನಿ ಬೆಲ್. ಚಪ್ಪಾಳೆ ಹೊಡೆದಿರೋದು ಕೀರ್ತಿ, ಆಮೇಲೆ ಹೊಡೆದಿದ್ದು ನಾನು, ಅಲ್ಲ ಚಿಕ್ಕ ನಮ್ಮ ತಂಗಿದಿರು ಕೊಡ್ಬೇಕು ಅನ್ನೋದೇನಿಲ್ಲ. ಅಣ್ಣಂದಿರು ಆಗ್ಬಿಟ್ಟು ಕರ್ರಿಗೆ ಅವರೇ ಆಡ್ತಾರೆ. ಟೈರ್ ಮೇಲೆ ಕೂರಕ್ಕಾಗಲ್ಲ ಗೈಸ್. ನಮ್ಗೆ ಹೊಸ ಸೀಟ್ ಹಾಕ್ಸ್ರಿ ಗೈಸ್ ನೀವು. ಓ ಮಸ್ತ್ ಅಕ್ಕ. ಆದರೆ ಕಾಸು ಕೊಡಬೇಕು ಗೈಸ್. ಎಕ್ಸ್ಟ್ರಾ ಚಾರ್ಜ್ ಕೊಟ್ಟರೆ ಅದು ಆನ್ ಮಾಡ್ತಾರಂತೆ. ಅದು ಯಾವ ನ್ಯಾಯ? ಆಡಿದ್ರ ಮಮ್ಮಿ ಗೈಸ್? ಫೋಟೋ ಶೂಟ್ಗೆ ಅಷ್ಟೇ ಅದು ಯೂಸ್ ಮಾಡಿರೋದು ಇವರು. ಎಕ್ಸ್ಟ್ರಾ ಗೈಸ್ ಅಲ್ಲಿ ನಂದೊಂದು ಚೆನ್ನಾಗಿ ಕಟ್ತಿರಲ್ಲ. ಇವ್ರು ಇಲ್ಲಿ ನೋಡ್ರಿ ಮಂಗನ್ ಥರ ಆಡ್ತಾರೆ. ಸೊ ಮಾದೇವ್ ಅಂಕಲ್ ಎಲ್ಲ ಕುತ್ಕೊಂಡು ಆಲ್ ಫೋಟೋ ಶೂಟ್ ಅಷ್ಟೇ ಗೈಸ್. ಇದು ಫೋಟೋ ಶೂಟ್. ಅಕ್ಕನಿಗೆ ಬಿಟ್ಟು ಕೊಟ್ಟ ಅಣ್ಣ. ಅಲ್ಲ ನಿಮ್ಮ ಅಭಿಮಾನಿಗಳು. ಅಭಿಮಾನಿಗಳು ಬಿಗ್ ಫ್ಯಾನ್. ಎಲ್ಲಿ ನೋಡ್ರಿ
ಮಕ್ಕಳು ಸೈಕಲ್ ಅನ್ಕೊಂಡ್ರೆ ಇವಾಗ ಇವ್ರು ಆಡಿಸ್ತವ್ರೆ. ಇಳಿ ಸಾಕತ್ತ ಬಾಡಿಗಾರ್ಡ್ ಕೂತಾಗ ಹೊಸ ಹೊಸ ಹಾಕ್ಸಿ ಮೇಡಮ್. ಫೋನ್ ಪೇ ಇಲ್ಲ ಗೈಸ್ ಇವ್ರದ್ದು. ವೇಸ್ಟ್ ಎಲ್ಲಾದ್ರಲ್ಲೂ ವೇಸ್ಟ್ ಗೈಸ್. ಬಾಕಿ ಇದೆ. ನೀವು ಯೂಟರ್ನ್ ಮಾಡಿ ನಿಂದು ಮುಖ ತೋರಿಸ್ತೀರಾ? ಬಾಡಿ ಗಾರ್ಡ್ಸ್ ಇದ್ರೆಲ್ಲ ಹೇಳ್ಬಾರ್ದು ಬಾಡಿ ಗಾರ್ಡ್ಸ್ ಆದವರು ಪಾಪ ಇರ್ಲಿ ಬಿಡು ನಮ್ಮ ಬಾಸ್ ಕೊಡ್ತಾರೆ ಅಂತೇಳಿ ಸುಮ್ಮನೆ ಬಿಡ್ಬೇಕು. ಚಲೋ ಬರಲ್ಲ. ಬಾಡಿಗಾರ್ಡ್ಸ್ ಅಂತ ಡ್ರೆಸ್ ಇಲ್ಲ, ಶೂಸ್ ಇಲ್ಲ, ಈ ಕಡೆ ಎಲ್ಲ ಪಾರ್ದರ್ ನಾವು ಬಂದಿದ್ದೀವಿ. ಹಿಂಗೆ ಬಾಡಿಗಾರ್ಡ್ ನಾವು ಚಟಿ ಬಾಡಿಗಾರ್ಡ್. ಹಾ ಇಲ್ಲಿ ನೀವು ಇಬ್ಬರು ಬಾಡಿಗಾರ್ಡ್ಸ್ ಇನ್ನು ಒಳಗಡೆ ಅಲ್ಲೇ ಕೆಳಗೆ. ಸೊ ಗಾಯ್ಸ್, ಇದಾಗಿತ್ತು ಫಸ್ಟ್ ಹಾಫ್ ಆಫ್ ದ ಡೇ. ಆ್ಯಂಡ್ ಸೆಕೆಂಡ್ ಹಾಫ್ ಆಫ್ ದ ಡೇಗೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ಈ ವ್ಲಾಗ್ ನೀವು ತುಂಬ ಎಂಜಾಯ್ ಮಾಡಿರ್ತೀರಾ.